ಹುಸಿ ನಮ್ಮೆ ಖುಷಿ ಎಲ್ಲ ಹುಸಿ ಜಯವರ್ಧನಾಟ ತೊಟ್ಟು ನಿಂತರೆ ನಂದು ಕುಡಿದ ನಂದುಡನೆ ತೆರೆಗೆಳೆದು ಬಂದಂತ ಐ ಡೋಂಟ್ ಕೇರ್ ಎನ್ನು ಆಟವಾದಿ ಜಯವರ್ಧನ. ನನ್ನೊಡನೆ ವಿರಸ ಕಟ್ಟಿಕೊಳ್ಳುವುದು ಬ್ರಹ್ಮ ರಾಕ್ಷಸನ ಬಾಯಲ್ಲಿ ಕೈ ಇಡುವುದು ಎರಡು ಒಂದೇ. ವಿಧಾನಸೌಧದಲ್ಲಿ ಕುಳಿತು ನಾಡನ್ನಾಳುವ ರಾಜಕೀಯ ರಣಹೇಡಿಗಳಿಗೆ ರಾಜಕೀಯ ಗುರು ಹಾಗೆ ಸುತ್ತ 40 ಹಳ್ಳಿಯ ಬಡಬಗ್ಗರ ಪಾಲಿಗೆ ರಾಜನಾಗಿ ಮೆರೆಯುತ್ತಿರುವ ಈ ಚಲದಂಕ ಮಲ್ಲನ ಚಮತ್ಕಾರ ಬಲ್ಲವರಾರು ಈ ಜಗತ್ತಿನಲ್ಲಿ. ರಾವಣನ ಸಂಹಾರಕ್ಕೆ ರಾಮ ಹುಟ್ಟಿದ, ಕೌಶಿಕನ ಸಂಹಾರಕ್ಕೆ ಕೃಷ್ಣ ಜನಿಸಿದ, ಪಾಂಡವರು ಜನಿಸಿದ್ದರಿಂದ ಕೌರವರ ಅಂತ್ಯವಾಯಿತು. ಅದರಂತೆ ಈ ಜಯವರ್ಧನ ಜನಿಸಿದ ನಾಡಲ್ಲಿ ಸತ್ಯ ನ್ಯಾಯ ನೀತಿ ಅಂತ್ಯವಾಗಲೇಬೇಕು. ಚೇಟಿಗೆ ಒಡೆಯೊಟ್ಟು ಎದುರಾಳಿಯ ಠೇವಣಿ ಗಿಟ್ಟಿಸಿ ಜಯ ಗಳಿಸಿ ವಿಧಾನಸೌಧದ ಮೆಟ್ಟಲು ಹತ್ತುವ ಕಿಮ್ಮತ್ತಿದ್ದರು ಕಿಂಗ್ ಆಗಿ ರಾಜ್ಯ ಆಳುವುದಕ್ಕಿಂತ ಕಿಂಗ್ ಮೇಕರ್ ಆಗಿ ನಿಲ್ಲಬೇಕೆನ್ನುವ ಇವನ ವಿಚಾರದಲ್ಲಿ, ಈ ಜಯವರ್ಧನ ವಿಚಾರದಲ್ಲಿ ಇಲ್ಲಿಯವರೆಗೆ ಯಾರು ತೆರೆ ಎತ್ತಿ ನಿಲ್ಲದಂತೆ ಗತ್ತಿನಿಂದ ಬಾಳುತ್ತಿರುವ ನನ್ನ ವಿಚಾರದಲ್ಲಿ ಇಲ್ಲಿವರೆಗೆ ಯಾರು ವಿಚಾರಿಸಿದರೆ ಅವನ ತಲೆ ಉರುಳಿದಂತೆ ಸರಿ. ಮಾವ, ಬ್ಯಾಂಕಿಗೆ 10 ಲಕ್ಷ ಹಣ ಕಟ್ಟಲು ಹೋಗಿದ್ದೆ. ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡೋಕಂತೆ ಫೋನ್ ಮಾಡಲು ಹೇಳಿದ್ರೆ ಮಾವ. ಅಷ್ಟೇ ತಾನೇ, ಅದನ್ನು ನಾನು ನೋಡ್ಕೊತೀನಿ ಬಿಡು. ಮೊನ್ನೆ ಅಪೂರ್ವನ್ನ ಕರೆದುಕೊಂಡು ಬರಲು ಹೋಗಿರುವಲ್ಲ, ಅವಳ ಬಗ್ಗೆ ಏನಾದರೂ ವಿಚಾರಗಳು ತಿಳ್ಕೊಂಡು ಏನು? ಹಾಗೇನಿಲ್ಲ ಮಾವ. ಅಶೋಕ್, ಈ MLA ಅಂದರೆ MLAಗಳೇ ಜಯವರ್ಧನ್ ಅಂದರೆ MLAಗಳೇ MP ಗಳೇ ಎದುರಿ ಸಾಯುತ್ತಾರೆ. ನಮ್ಮಪ್ಪನ ಕಾಲದಿಂದಲೂ ರಾಜಕೀಯವರಿಗೆ ಪಾರ್ಟಿ ಫಂಡ್ ಕೊಟ್ಟು ನಾವು ಬಯಸಿದ MLAಗಳನ್ನೇ ಗೆಲ್ಲಿಸಿಕೊಂಡು ಬರುತ್ತಿದ್ದೇವೆ. ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಹೇಳಿದ ಕೆಲಸವನ್ನು ಮುಗಿಸಿಕೊಡುತ್ತಾರೆ. ಅಂದ ಹಾಗೆ ನಿನ್ನ ಫಾರಿನ್ಗೆ ಕಳಿಸಿ ಎಜುಕೇಷನ್ ಕೊಡಿಸಬಹುದಾಗಿತ್ತು. ಆದರೆ ನನ್ನ ಸಾಮ್ರಾಜ್ಯವನ್ನು ನೋಡಿಕೊಳ್ಳಲು ನಂಬಿಕೆಯಸ್ಥ ಬಂಟ ಇಲ್ಲ. ಅದಕ್ಕೆಂದೇ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕಂತ ನಾನು ಊಹಿಸಿರುವಾಗ ಅವಳು ಯಾವುದಕ್ಕೂ ತಗ್ಗದೆ ಬಗ್ಗದೆ ನನ್ನೆದುರಿನಲ್ಲೇ ಎದೆಯುಬ್ಬಿಸಿಕೊಂಡು ಬದುಕುತ್ತಿರುವ ಆ ದೇವೇಂದ್ರನ ತಮ್ಮನಿಂದ ತಿರುಗಾಡುತ್ತಿದ್ದಾಳಂತೆ. ನನಗೆಲ್ಲ ಇನ್ಫಾರ್ಮೇಶನ್ ಬಂದಿದೆ. ನನ್ನ ತಂಗಿಯ ವಿಚಾರದಲ್ಲಿ ಕಣ್ಣು ಹಾಕಿರುವ ಅಣ್ಣ ತಮ್ಮಂದಿರನ್ನು
ಭಿಕ್ಷೆ ಬೇಡಲೋತ್ಸವೆ. ಮೊದಲು ಕರಿಯ ಅಪೂರ್ವಳನ್ನ. ಅಪೂರ್ವ, ಹೇ ಅಪೂರ್ವ, ಏನಣ್ಣ ಕರೆದಿದ್ದು? ನಿನ್ನ ನಿನ್ನ ಎಜುಕೇಶನ್ ಎಲ್ಲಿವರೆಗೆ ಬಂತು? ಅಣ್ಣ ಇನ್ನೂ 2 ವರ್ಷ ಅಣ್ಣ ಕಂಪ್ಲೀಟ್ ಆಗುತ್ತೆ. ಬೇಕಾಗಿಲ್ಲ ಅಪೂರ್ವ, ನಿನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಕೆಲಸಕ್ಕೆ ಹೋಗಿ ಹಣ ಗಳಿಸಬೇಕಾಗಿಲ್ಲ. ನಮ್ಮ ಹೆಣ ಸುಡುವಷ್ಟು ಹಣ ನಮ್ಮ ತಿಜೋರಿಯಲ್ಲಿ ಬಿದ್ದಿದೆ. ಅದಕ್ಕೆಂದೇ ನನ್ನ ಮುಂದಿನ ತಿಂಗಳ ಅಶೋಕನ ಜೊತೆ ನಿನ್ನ ಮದುವೆ ಮಾಡಲು ನಿರ್ಧರಿಸಿದ್ದೇನೆ. ಅಶೋಕ್, ನಾಳೆಯಿಂದಲೇ ಇವಳ ಮದುವೆಗೆ ಬೇಕಾಗಿರುವ ಶಾಪಿಂಗ್ ಶುರು ಮಾಡಿಕೊ. ಸರಿ ಮಾವ. ನೋಡು ಅಪೂರ್ವ, ನನ್ನ ಅನುಮತಿ ಇಲ್ಲದೆ ನೀನು ಮನೆಯಿಂದ ಆಚೆ ಹೊರಟರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಹುಷಾರ್. ಅಶೋಕ, ನೋಡು, ಆ ನಿನ್ನ ಪ್ರಾಣ ಸ್ನೇಹಿತ ಪ್ರಶಾಂತ್ ಅನ್ನೋದು ಗೊತ್ತಿದ್ದು ನೀನು ಹಿಂದೆ ಸರಿಯದೆ ಮದುವೆಯಾಗಲು ಒಪ್ಕೊಳ್ತಾ ಇದೆಯಲ್ಲ, ಇದು ನಿನಗೆ ಮೋಸ ಅಂತ ಅನಿಸ್ತಾ ಇಲ್ವಾ? ಯಾವುದು ಮೋಸ ಅಪೂರ್ವ? ನೀನು ಲವ್ ಮಾಡಿ ನಿನ್ನ ಅಣ್ಣನನ್ನು ಎದುರಿಸಲಾಗದೆ ನೀನು ಮಾಡುವ ಮೋಸಕ್ಕೆ ನನಗೆ ಎಣೆಪಟ್ಟಿ ಅಂಟಿಸುವ ನೀನು ಮೋಸಗಾರ್ತಿ. ಇದರಲ್ಲಿ ನಿಂದೇನು ತಪ್ಪಿಲ್ವಾ? ಅಪೂರ್ವ, ಅಪೂರ್ವ, ಅಕ್ಕನ ಮಗನೆಂದು ಅಕ್ಕರೆಯಿಂದ ಸಾಕಿ ಬೆಳೆಸಿರುವ ನಿನ್ನ ಅಣ್ಣನ ಮಾತೇ ನನಗೆ ವೇದವಾಕ್ಯ. ಅದಕ್ಕಿಂತ ಮಿಗಿಲಾಗಿ ನಿನ್ನಂಥ ಸುರಸುಂದರಿಯನ್ನು ಕೊಟ್ಟು ಮದುವೆ ಮಾಡಿ ಈ ಸಾಮ್ರಾಜ್ಯಕ್ಕೆ ಅರಸನನ್ನಾಗಿ ಮಾಡುತ್ತೇನೆ ಅಂದಾಗ ಒಪ್ಪಿಕೊಳ್ಳಲು ನಾನೇನು ಮುಟ್ಟಾಳನಲ್ಲ. ನೋಡಿ, ನೀವೇನೋ ಒಪ್ಕೊಳ್ತಾ ಇದ್ದೀರಾ, ಆದರೆ ಪ್ರಾಣ ಸ್ನೇಹಿತನಿಗೆ ಮೋಸ ಮಾಡಿ ನನಗೂ ದ್ರೋಹ ಮಾಡ್ತಾ ಇದ್ದೀರಲ್ಲ, ಅದು ತಪ್ಪಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹೌದು, ಯಾವುದು ಮೋಸ ಅಪೂರ್ವ? ನಾನೊಬ್ಬ ಮಿತ್ರ ದ್ರೋಹಿಯಾಗಿಯೇ ನಿನ್ನನ್ನು ಬಯಸಿರುವೆ. ಹಾಗಂತ ನಿನ್ನ ನಿಜವಾದ ದೇಹ ಬಯಸಿಲ್ಲ. ನಿನ್ನ ಅಣ್ಣನ ಮಾತಿಗೆ ಮಾನ್ಯತೆ ಸಿಗಬೇಕು, ನಿನ್ನ ನಿಜವಾದ ಅಮರವಾದ ಪ್ರೀತಿನೂ ಸಿಗಬೇಕು. ಅಲ್ಲಿಯವರೆಗೂ ನೀನು ನನ್ನ ಮಡದಿಯಾಗಿರೋಳೆಂದೇ ಬಯಸುತ್ತೇನೆ. ಇಲ್ಲ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರಶಾಂತನನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ಅವನು ಬಿಟ್ಟು ಬದುಕಲು ನಾನು ಸಾಧ್ಯವಿಲ್ಲ. ಅಪೂರ್ವ, ನಿನ್ನ ಅಣ್ಣನಿಗೆ ಆ ಪ್ರಶಾಂತನ ವಿಚಾರ ತಿಳಿದಿದೆ. ಹಾಗಾದ್ರೆ ಅಂದ್ರೆ ಎಲ್ಲ ವಿಷಯನ್ನು ನಮ್ಮ ಅಣ್ಣನಿಗೆ ನೀನೇ ಹೇಳಿಬಿಟ್ಟಿದ್ದಾನೆ? ಖಂಡಿತವಾಗಿಯೂ ಇಲ್ಲ. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿಕೊಂಡಿರುವ ನಿನ್ನಣ್ಣ ನಿನ್ನ ಬೆನ್ನ ಹಿಂದೆ ನಿನ್ನ ಮೇಲೆ ಹದ್ದಿನ ಕಣ್ಣು ಇಡದೆ ಬಿಡಲಾರ. ನಿನ್ನ ಬೆನ್ನ ಹಿಂದೆ ಗುಪ್ತಾಚಾರವಾಗಿ ಗೂಢಾಚಾರಿಕೆ ನಡೆಸಿದ್ದಾನೆ. ನೀನು ಎಲ್ಲಿ ಅವರ ಕೈ ತಪ್ಪಿ ಹೋಗಬಹುದೇನೋ ಎಂದು ಆತುರದಲ್ಲಿ ಮದುವೆ ನಿರ್ಧಾರವೂ ಸಹ ಮಾಡಿದ್ದಾನೆ. ಇಲ್ಲ, ಅದು ಏನೇ ಆದರೂ ಸರಿ, ಆದ್ರೆ ನಾನು ಆತ ಪ್ರಶಾಂತನ ಭೇಟಿಯಾಗಿ ಅವನನ್ನೇ ರಿಜಿಸ್ಟರ್ ಮ್ಯಾರೇಜ್ ನಾನು ಆಗಲೇಬೇಕು. ಅಪೂರ್ವ, ನೀನು ಈ ಮನೆಯಿಂದ ಆಚೆ ಹೋಗಿ ಆ ಪ್ರಶಾಂತನ ಜೊತೆ ಸೇರಿಕೊಳ್ಳುವಷ್ಟರಲ್ಲಿ ಅವನ ಎಣ ಬೀಳಿಸ್ತಾನೆ ನಿನ್ನಣ್ಣ, ನೆನಪಿರಲಿ. ಅಂದ್ರೆ ಪ್ರಶಾಂತನನ್ನು ಮರೆತು ನಾನು ನಿನ್ನ ಮದುವೆ ಆಗ್ಬೇಕಂತ ಹೇಳ್ತಾ ಇದ್ಯಾ? ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹುಚ್ಚು ಹುಡುಗಿ, ನೀನು ಆ ಪ್ರಶಾಂತನನ್ನು ಮರೆತು ಈ ಅಶೋಕನ ಮಡದಿಯಾಗಲೇಬೇಕು. ಅದುವೇ ನಿನ್ನ ಹಣೆ ಬರ. ಎಂದಿದ್ದರೂ ನಾನೇ ನಿನ್ನ ಹೃದಯ ಸಾಮ್ರಾಜ್ಯದ ಅಧಿಪತಿ.